ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಪ್ರಸಿದ್ಧ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಭಾನುವಾರ ಪವಿತ್ರ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಭಕ್ತಾದಿಗಳು ಸುಕ್ಷೇತ್ರದಲ್ಲಿ ಅಂದು ನಡೆಯುವ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಗುರು ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಕ್ಷೇತ್ರದ ಹಿರಿಯ ವಿದ್ಯಾರ್ಥಿ ಮತ್ತು ಸುಕ್ಷೇತ್ರ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಕೆ ಶಿವಪ್ಪನವರು ತಿಳಿಸಿದರು. ತಿಪಟೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಎಂದು ಸುಮಾರು 50,000ಕ್ಕೂ ಹೆಚ್ಚು ಭಕ್ತಾದಿಗಳು ಸುಕ್ಷೇತ್ರಕ್ಕೆ ಆಗಮಿಸುವ ನಿರೀಕ್ಷೆ ಇದ್ದು ತಿಪಟೂರಿನಿಂದ ಬರುವ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆಯೂ ಇರುತ್ತದೆ. ಜೊತೆಗೆ ಸುಕ್ಷೇತ್ರಕ್ಕೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾಸೋಹವೂ ಸಹ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಬರುವ ಭಾನುವಾರ ಅಂದರೆ ದಿನಾಂಕ 4/8/2024 ಭಾನುವಾರ ವಿಶೇಷವಾಗಿ ಸುಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಒಂದು ಭೀಮನ ಅಮಾವಾಸ್ಯೆಯ ವಿಶೇಷ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹದ್ದು. ಬಹುಶಃ ತಾವೆಲ್ಲ ಹಲವಾರು ವರ್ಷಗಳಿಂದ ನೋಡಿದ್ದೀವಿ. ಅವತ್ತು ಸಾವಿರಾರು ಜನ ಭಕ್ತರು, ವಿಶೇಷವಾಗಿ ಮದುವೆ ಆಗದೇ ಇರತಕ್ಕಂಥ ಹೆಣ್ಣುಮಕ್ಕಳು, ಮಕ್ಕಳಾಗದೇ ಇರತಕ್ಕಂಥವರು ಆ ಸುಕ್ಷೇತ್ರಕ್ಕೆ ಭೀಮನ ಅಮಾವಾಸ್ಯೆ ದಿವಸ ನಡ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ ಪ್ರತೀತಿ, ಆ ಒಂದು ನಂಬಿಕೆಯನ್ನ ಸುಕ್ಷೇತ್ರ ಯಾವತ್ತೂ ಉಳಿಸ್ಕೊಂಡು ಬಂದಿದೆ. ಇಂಥ ಒಂದು ಪವಿತ್ರ ಅಮಾವಾಸ್ಯೆ ಕಟ್ಟಣೆಯಲ್ಲಿ ಸುಮಾರು 50ರಿಂದ 60,000 ಜನ ಸೇರಬಹುದು ಅಂತ ಅಂದಾಜು ಮಾಡಿ ಪರಮಪೂಜ್ಯರು ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಭೋಜನದ ವ್ಯವಸ್ಥೆ, ಯಾವುದೇ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೂ ತಿಪಟೂರಿನಿಂದ ಸುಕ್ಷೇತ್ರಕ್ಕೆ ಪ್ರತಿ 5 ನಿಮಿಷಕ್ಕೊಂದು ಬಸ್ಸನ್ನ ವ್ಯವಸ್ಥೆಯನ್ನ KSRTC ಅವರು ಮಾಡ್ತಾ ಇದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ತ ಭಕ್ತ ಬಂಧುಗಳು ಯಾವುದೇ ಒಂದು ಗಲಾಟೆ ಅಥವಾ ಗೌಜು ಮಾಡಿಕೊಳ್ಳದೆ ಶಾಂತ ರೀತಿಯಿಂದ ಸುಕ್ಷೇತ್ರಕ್ಕೆ ಬಂದು ಪರಮಪೂಜ್ಯರ ದರ್ಶನಾಶೀರ್ವಾದವನ್ನ, ಹಾಗೆ ಸುಕ್ಷೇತ್ರದ ಎಲ್ಲ ಘನವಂತ ಗದ್ದುಗೆಗಳಲ್ಲಿ ಹಣೆ ಹಚ್ಚಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು ಅಂತ. ಹಾಗೆಯೇ ಸುಕ್ಷೇತ್ರದ ಪರಂಪರೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಪರಮಪೂಜ್ಯರು ಯಾವುದೇ ಒಂದು ಕೆಲಸವನ್ನ, ವಿಶೇಷವಾಗಿ ಎಲ್ಲ ಅಮಾವಾಸ್ಯೆಗಳು ವಿಶೇಷನೇ, ಅದರಲ್ಲೂ ಭೀಮನ ಅಮಾವಾಸ್ಯೆ ಅಂದರೆ ತಾವೆಲ್ಲರೂ ನೋಡಿದಿರಿ, ಬಹಳ ಕಿಕ್ಕಿರಿದು ಜನಸಂದಣಿ ಸೇರ್ತದೆ. ಪೊಲೀಸ್ನವ್ರಿಗೂ ಕೂಡ ವಿನಂತಿಯನ್ನು ಮಾಡ್ತೇವೆ, ಎಲ್ಲ ರೀತಿಯ ಶಾಂತಿಯಿಂದ ವರ್ತಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕು. ಈ ಬಗ್ಗೆ ತಾವು ಸಾಕಷ್ಟು ಪ್ರಚಾರವನ್ನು ತಮ್ಮ ಪತ್ರಿಕೆಗಳ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ತಮ್ಮ ಸಹಕಾರ ಸಲಹೆ ಯಾವಾಗಲೂ ಕೂಡ ಸುಕ್ಷೇತ್ರದ ಮೇಲಿದೆ. ತಮ್ಮ ಸಹಕಾರದಿಂದ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮಗಳು ಯಾವುದೇ ಗಲಾಟೆ ಗೌಜಲು ಇಲ್ಲದೆ ಇದ್ದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ತಮಗೂ ಕೂಡ ಸುಕ್ಷೇತ್ರದ ಬಗ್ಗೆ ಅರಿವಿದೆ. ಆ ರೀತಿ ತಾವೆಲ್ಲರೂ ಕೂಡ ಅವತ್ತು ಸುಕ್ಷೇತ್ರಕ್ಕೆ ಆಗಮಿಸಿ ಪರಮಪೂಜ್ಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತ ಹೇಳ್ತಾ